ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ವೆರಿ ಪರ್ಸ್ನಲ್ ಆಗಿ ನಾನು ಒಂದಷ್ಟು ಜನ ಕೇಳಿರುವಂಥ ಪ್ರಶ್ನೆಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸುಮಾರು ಜನ ಕೇಳ್ತಾರೆ. ಇನ್ನು ಕೆಲವರು ನಾನು ಈ ಥರ ಬ್ರೇಕಪ್ ಆಗಿತ್ತು, ತುಂಬ ಇಷ್ಟಪಡ್ತಿದ್ವಿ, ತುಂಬ ಲವ್ ಮಾಡ್ತಿದ್ವಿ, ಬಟ್ ಬ್ರೇಕಪ್ ಆಗಿದೆ, ಆ ರಿಲೇಷನ್ಶಿಪ್ಪಿಂದ ದೂರ ಆಗಿದ್ದೀವಿ, ಬ್ರೇಕ್ ಆಗಿದೆ ನಮ್ಮ ಸ್ಟೋರಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಅದಕ್ಕೇನಾದರೂ ಹೇಳು ಒಂದು ವಿಡಿಯೋ ಮಾಡಿ ಹಾಕು, ಅದಕ್ಕೆ ಎಷ್ಟೊಂದು ಜನ ಇವತ್ತಿನ ಯಂಗ್ಸ್ಟರ್ಸ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಆ ವಿಡಿಯೋ ಮಾಡಿ ಹಾಕಿ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಜನ ಕೇಳಿದರು. ಇದೇ ಥರ ನನಗೆ ಪರ್ಸ್ನಲ್ ಆಗು ಕೂಡ ಕೇಳ್ತಿರ್ತಾರೆ, ಹೇಗೆ ನಾವು ಅದರಿಂದ ಹೊರಗೆ ಬರೋದು, ಈಗ ಲವ್ ಬ್ರೇಕಪ್ ಆಗುತ್ತೆ ಅಥವಾ ಒಂದು ಮದುವೆ ಆಗಿ ರಿಲೇಷನ್ಶಿಪ್ಪು ಚೆನ್ನಾಗಿ ಬಿಲ್ಡ್ ಆಗಿರೋ ರಿಲೇಷನ್ಶಿಪ್ಪು ಬ್ರೋಕ್ ಡೌನ್ ಆಗುತ್ತೆ, ಅಂತಹ ಒಂದು ಸಿಚುವೇಶನಿಂದ ನಾನು ಹೇಗೆ ಬರ್ಬೋದು, ನಿನಗೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಪ್ರೀತಿ ಮತ್ತು ಮದುವೆ ಇವೆಲ್ಲ ಒಂಥರ ನಮಗೆ ನಾವು ಕರೀದೆ ಬರುವಂಥ ಅತಿಥಿಗಳಂತಾನೆ ಹೇಳ್ಬೋದು. ನಾವು ಅದನ್ನೇನು ಇನ್ವೈಟ್ ಮಾಡ್ಕೊಂಡಿರಲ್ಲ, ಆದರೂ ಅದು ನಮ್ಮ ಲೈಫಲ್ಲಿ ಹಾಗೇ ಆಗುತ್ತೆ. ಒಂದು ಪ್ರೀತಿ ಆಗಿರ್ಬೋದು, ಇಲ್ಲ ಮದುವೆ ಆಗಿರ್ಬೋದು. ಸೊ ಹಾಗಾಗಿ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡೋದು ತುಂಬಾ ಉತ್ತಮ. ಆದರೆ ನಾನು ಹೇಳೋದು ಒಂದೇ, ಎಲ್ಲರ ಜೊತೆ ಕನೆಕ್ಷನ್ ಇರಲಿ, ಅಟ್ಯಾಚ್ಮೆಂಟ್ ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ ಅದು ತುಂಬಾ ಬೆಟರ್. ಪ್ರೀತಿ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಯಾವುದೇ ಸಂಬಂಧಗಳಾಗಿರ್ಬೋದು, ಕನೆಕ್ಷನ್ ಇರಲಿ, ಒಳ್ಳೆ ಕನೆಕ್ಷನ್ ಇರಲಿ, ಅಟ್ಯಾಚ್ಮೆಂಟ್ ಬೇಡ. ಅವ್ರು ಇದ್ರೇ ನಮಗೆ ಬದುಕೋಕ್ಕಾಗತ್ತೆ, ಅವ್ರು ಇದ್ರೇ ನಾವು ಇರೋಕ್ಕಾಗತ್ತೆ, ಅವ್ರು ಇಲ್ಲ ಅಂದರೆ ನಮಗೆ ಬದುಕೇ ಇಲ್ವಾ, ಅವರು ನಮ್ಮ ಲೈಫಲ್ಲಿ ಬೇಕೇ ಬೇಕಾ ಅನ್ನೋ ಥರ ಒಂದು ಅಟ್ಯಾಚ್ಮೆಂಟ್ ದಯವಿಟ್ಟು ಯಾರ ಹತ್ರನೂ ಇಟ್ಕೋಬಿಡಿ, ಯಾವ ಸಂಬಂಧದಲ್ಲೂ ಇಟ್ಕೋಬಿಡಿ. ಒಳ್ಳೆ ಕನೆಕ್ಷನ್ ಇರಲಿ, ಒಳ್ಳೆ ಬಾಂಡಿಂಗ್ ಇರಲಿ ನಿಮ್ಮ ಮಧ್ಯ. ಆವಾಗ ಏನಾಗುತ್ತೆ, ನಿಮ್ಗೆ ಎಷ್ಟೇ ಅದು ಬ್ರೇಕ್ ಡೌನ್ ಆಗಲಿ, ನೀವು ಸ್ಟ್ರಾಂಗ್ ಆಗೇ ಇರೋಕ್ಕೆ ನಿಮ್ಮನ್ನು ಅದು ಹೆಲ್ಪ್ ಮಾಡುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ. ಅವಳು ಅವನು ಒಟ್ಟಿನಲ್ಲಿ ಹುಡುಗಿನೋ ಹುಡುಗನೋ ಮೋಸ ಯಾರಿಗಾಗಿರುತ್ತೋ ಅವರು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ. ಇಲ್ಲ ಅದರಿಂದ ಅವ್ರ ಲೈಫೇ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಸೊ ಸ್ಪಾಯ್ಲ್ ಆಗೋಕ್ಕೆ ಅವಕಾಶ ಕೊಟ್ಟಿದ್ದ್ಯಾರು, ಪ್ರೀತಿ ಮಾಡಿದ್ಯಾರು ನಾವೇ, ಮದುವೆ ಆಗಿದ್ದ್ಯಾರು ನಾವೇ, ಸಮಸ್ಯೆ ತಂದ್ಕೊಂಡಿದ್ದ್ಯಾರು ನಾವೇ. ಸೊ ನಾವೇ ಸಮಸ್ಯೆಯನ್ನು ತಂದ್ಕೊಳ್ತೀವಿ, ನಾವೇ ಸಮಸ್ಯೆ ಒಳಗೆ ಬೀಳ್ತೀವಿ ಅಂದಮೇಲೆ ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ನೋ ಬಡಿ ಈಸ್ ಪರ್ಮನೆಂಟ್, ಯಾರೂ ಶಾಶ್ವತ ಅಲ್ಲ. ಸಂಸ್ಕೃತಲ್ಲಿ ಒಂದು ಶ್ಲೋಕ ಇದೆ, ಅನಿತ್ಯಾನಿ ಶರೀರಾನಿ ವಿಭೋವನೈವ ಶಾಶ್ವತ ಅಂತ. ಅಂದರೆ ಇಲ್ಲಿ ಈ ಶರೀರನೇ ಶಾಶ್ವತ ಇಲ್ಲ ಅಂದಮೇಲೆ ಆ ಶರೀರಕ್ಕೆ ಸ್ಪಂದಿಸುವಂಥದ್ದು ಅಥವಾ ಆ ಶರೀರಕ್ಕೆ ಆಕರ್ಷಣೆಗೊಳಗಾಗಿ ಬಂದಿರುವಂತಹ ಒಂದು ಪರ್ಸನ್ನು ನಿಮ್ಗೆ ಹೇಗೆ ಶಾಶ್ವತವಾಗಿ ನಿಮ್ಮ ಲೈಫಲ್ಲಿ ನಿಲ್ತಾರೆ ಅಂತ ಫಸ್ಟ್ ಬಿಲೀವ್ ಮಾಡ್ತೀರಾ. ಸೊ ಡೋಂಟ್ ಬಿಲೀವ್ ಅದರ್ಸ್. ನೀವು ಯಾವಾಗ ಬೇರೆಯವರನ್ನ ನಂಬೋದನ್ನು ಬಿಡ್ತೀರೋ ಆವಾಗ ನಿಮ್ಮ ಲೈಫಲ್ಲಿ ನೀವೇನಾದರೂ ಸಕ್ಸಸ್ಸನ್ನು ಮಾಡ್ತೀರಾ. ಸೊ ಅಂದ್ಕೊಳ್ತೀವಿ ಎಷ್ಟೊಂದು ಸಲ, ಆ ವ್ಯಕ್ತಿ ಇದ್ರೇ ನನ್ನ ಜೀವನ ಸಾಗುತ್ತೆ, ಆ ವ್ಯಕ್ತಿಯಿಂದನೇ ನಾನು ಬದುಕ್ತಾ ಇರೋದು, ಆ ವ್ಯಕ್ತಿ ನನಗೆ ಬೇಕೇ ಬೇಕು. ಅದು ನಿಮ್ಮ ಕಡೆಯಿಂದ ಇದ್ದರೆ ಮಾತ್ರ ಸಾಕಾಗಲ್ಲ, ವ್ಯಕ್ತಿ ಬೇಕು ಅಂತ ನಿಮ್ಮ ಪರ್ಸನ್ಗೂ ಕೂಡ ಆ ಫೀಲಿಂಗ್ ಇರಬೇಕು. ಅವರು ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ಅವರು ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ನನಗೋಸ್ಕರ ಅವರು ಎಷ್ಟು ಸಫ್ರಿಕೇಟ್ ಮಾಡಿದ್ದಾರೆ, ಅದೆಲ್ಲ ಎದುರುಗಡೆ ಇರುವಂಥ ಪರ್ಸನ್ ಇದ್ದರೆ ಮಾತ್ರ ಒಂದು ಸಂಬಂಧನ ಉಳಿಸ್ಕೊಳ್ಳೋಕ್ಕಾಗತ್ತೆ ಹೊರತು ಇಲ್ಲ ಅಂದರೆ ಯಾವುದೇ ರೀತಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಒಂದೇ ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗಲ್ಲ. ಹಾಗೆ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಲವ್ ಆಗಿರ್ಬೋದು, ಇದೆಲ್ಲ ಒಂದು ಉಳಿಸ್ಕೋಬೇಕಂದ್ರೆ ಎರಡೂ ಕಡೆಯಿಂದ ಕೂಡ ಕೋಆಪ್ರೇಟಿವ್ ಒಂದೇ ಥರ ಇರಬೇಕು. ಅಂದರೆ ಈಕ್ವಲ್ ಮೆಂಟ್ಯಾಲಿಟಿ ಇರಬೇಕು. ನಾನು ಎಷ್ಟೊಂದು ಜನ ಹೇಳ್ತಾರೆ, ಡಿಪ್ರೆಷನ್ ನಾನು ಅವ್ನಿಗೆ ಅಷ್ಟು ಮಾಡಿದ್ದೆ, ನಾನು ಅವಳಿಗೆ ಇಷ್ಟು ಮಾಡಿದ್ದೆ, ಆದರೂ ಮೋಸ ಮಾಡಿಬಿಟ್ಲು, ಹಾಗೆ ಹೀಗೆ ಅಂತ. ಯಾಕೆ ವರಿ ಮಾಡ್ತೀರಾ? ಈಗ ನಾವೇನು ಮಾಡ್ತೀವಿ ನಮ್ಮ ಜೀವನದಲ್ಲಿ, ಮೋಸ ಹೋದ್ವಿ ಅನ್ನೋದಕ್ಕಿಂತ ಇನ್ನೂ ಏನೋ ದೊಡ್ಡದಾಗಿ ಆಗೋದಕ್ಕೂ ಮೊದಲು ನಮಗೆ ಗೊತ್ತಾಯ್ತಲ್ವ ಅವ್ರ ಬಂಡವಾಳ ಅಥವಾ ಅವ್ರ ವಿಚಾರಗಳು. ಸೊ ಆ ವ್ಯಕ್ತಿ ಏನು ಅಂತ ನಮ್ಗೆ ಅರ್ಥ ಆಯ್ತಲ್ವ, ದೂರ ಇದ್ಬಿಡಿ ಅಷ್ಟೇ. ಮತ್ತೆ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಪೆಟ್ಟು ತಿಂದ ಮೇಲೆ ಮತ್ತೆ ಹೋಗಿ ಪೆಟ್ಟು ತಿನ್ನಕ್ಕೆ ಹೋದರೆ ನಮಗದು ಕಟ್ಟಿಟ್ಟ ಬುದ್ಧಿ, ನಮಗದು ನೋವು ಕೊಡ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಆ ಪರ್ಸನ್ ಏನು ಅಂತ ಒಂದ್ಸಲ ನಮ್ಗೆ ಗೊತ್ತಾದ ಮೇಲೆ ದೂರ ಉಳಿರಿ. ಆದಿದ್ದೆಲ್ಲ ಒಳ್ಳೆಯದಕ್ಕೆ. ಇಷ್ಟು ದಿನ ನಮ್ಗೆ ಆ ವ್ಯಕ್ತಿ ಗೊತ್ತಿರಲಿಲ್ಲ, ಬಟ್ ಇವಾಗ ಆ ವ್ಯಕ್ತಿ ಬಗ್ಗೆ ಗೊತ್ತಾಗಿದೆ, ಆ ವ್ಯಕ್ತಿ ಏನಂತ ನಮ್ಗೆ ಅರ್ಥ ಆಗಿದೆ. ಹಾಗಾಗಿ ಅಂತಹ ರಿಲೇಷನ್ಶಿಪ್ಗಳಿಂದ ದೂರ ಇರೋದು ಉತ್ತಮ. ಸೊ ಅದು ಪ್ರೀತಿ ಆಗಿರ್ಬೋದು, ಮದುವೆ ಆಗಿರ್ಬೋದು,
ಸಂಬಂಧನೇ ಆಗಿರ್ಬೋದು. ಒಂದು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ತಾ ಇರ್ತಾರೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಬದುಕೋದೇ ಬದುಕಲ್ಲ, ಅಂದುಕೊಂಡಂಗೆ ಬದುಕೋಕ್ಕಾಗಲ್ಲ, ಹೊಂದಿಕೊಂಡು ಬದುಕ್ಬೋದು. ಎಲ್ಲಿವರೆಗೂ ಹೊಂದ್ಕೊಂಡು ಬದುಕ್ಬೋದು? ಒಂದು ಲಿಮಿಟ್ ಅಂತ ಇರುತ್ತೆ. ಯಾವುದೇ ಒಂದು ಸಂಬಂಧ ಉಳಿಬೇಕಂದ್ರೆ ಒಂದು ಅಡ್ಜಸ್ಟ್ಮೆಂಟಿಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆಗಿ ನಾವು ಬದುಕಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಸೋಲ್ಗೆ ಅಂದರೆ ನಮ್ಮ ಆತ್ಮಸಾಕ್ಷಿಗೆ ನಾವೇ ಮೋಸ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟು ಎರಡೂ ಕಡೆಯಿಂದ ಇರಬೇಕು, ಒಂದೇ ಕಡೆಯಿಂದ ಅಲ್ಲ. ಈಗ ಗಂಡ ಅಡ್ಜಸ್ಟ್ ಮಾಡ್ಕೋತಾ ಇರ್ತಾರೆ ತುಂಬ ಕೆಲವು ಸಂಬಂಧಗಳಲ್ಲಿ, ಹೆಂಡತಿಗೆ ಅಡ್ಜಸ್ಟ್ಮೆಂಟೇ ಇರಲ್ಲ. ಹೆಂಡತಿ ತುಂಬ ಅಡ್ಜಸ್ಟ್ಮೆಂಟ್ ಮಾಡ್ಕೋತಿರ್ತಾರೆ, ಗಂಡನಿಗಿರಲ್ಲ. ಇನ್ನು ಲವ್ ವಿಷಯ ಬಂದಾಗ ಹುಡುಗ ತುಂಬ ಅಡ್ಜಸ್ಟ್ಮೆಂಟ್ ಆಗಿರ್ತಾನೆ, ಹುಡುಗಿಗೆ ಅಡ್ಜಸ್ಟ್ಮೆಂಟ್ ಬರಲ್ಲ. ಹುಡುಗಿ ತುಂಬ ಅಡ್ಜಸ್ಟ್ಮೆಂಟ್ ಆಗಿರ್ತಾಳೆ, ಹುಡುಗನಿಗೆ ಅಡ್ಜಸ್ಟ್ಮೆಂಟ್ ಬರಲ್ಲ. ಒಂದು ಸಂಬಂಧ ಉಳಿಬೇಕು, ಅದು ಅಡ್ಜಸ್ಟ್ಮೆಂಟಲ್ಲಿ ಉಳಿಬೇಕು ಅನ್ನೋದಾದರೆ ಅದು ಎರಡು ಸೈಡಿಂದನೂ ಕೂಡ ಎಫರ್ಟ್ ಇರಬೇಕು, ಆವಾಗ ಮಾತ್ರ ಆ ಸಂಬಂಧ ಉಳಿಯುತ್ತೆ. ಸೊ ಪ್ರೀತಿ ಅನ್ನೋದು ಬ್ಯೂಟಿಫುಲ್ ಥಿಂಗ್, ಅದು ಪ್ರೀತಿ ಅನ್ನೋದೇ ಒಂದು ಅದ್ಭುತ. ಬಟ್ ಆ ಪ್ರೀತಿ ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಶೋಕಿ ಥರ ಆಗ್ಬಿಟ್ಟಿದೆ. ಪ್ರೀತಿಸೋದಂತೆ ಏನಾದರೂ ಕಷ್ಟಗಳು ಬಂದಾಗ ಅಥವಾ ಏನೋ ಒಂದು ಸಮಸ್ಯೆ ಬಂದಾಗ ಅಥವಾ ಏನೋ ಒಂದು ಅವ್ರ ಜೊತೆ ಸ್ಟ್ಯಾಂಡಾಗಿ ನಿಲ್ಲಬೇಕು ಅನ್ನೋ ಸಮಯದಲ್ಲಿ ಕೈ ಕೊಟ್ಟು ಓಡೋಗೋದಂತೆ. ಸೊ ಇದು ಒಂಥರ ಬಿಸ್ನೆಸ್ ಮೈಂಡೆಡಲ್ಲಿ ಪ್ರೀತಿ ಆಗ್ತಾ ಇದೆ. ಸೊ ಆ ಪ್ರೀತಿ ರಿಲೇಷನ್ಶಿಪ್ ಬೇಕಾ ಅನ್ನೋದೇ ನನ್ನ ಪ್ರಶ್ನೆ. ಆ ಥರದ ಪ್ರೀತಿ ನಮಗೋಸ್ಕರ ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗದೇ ಇರೋರು, ಅಥವಾ ನಮಗೋಸ್ಕರ ನಮ್ಮ ನೋವುಗಳಿಗೆ ಸ್ಪಂದಿಸೋಕ್ಕಾಗದೇ ಇರೋರು, ಅಥವಾ ನಮ್ಮೊಟ್ಟಿಗೆ ನಿಲ್ಲಕ್ಕೆ ಯೋಗ್ಯತೆ ಇಲ್ಲದೇ ಇರೋರು ಪ್ರೀತಿ ನಮ್ಮ ಜೀವನದಲ್ಲಿ ಬೇಕಾ ಅನ್ನೋದೇ ನನ್ನ ಪ್ರಶ್ನೆ. ಅಂಥ ಪರ್ಸನ್ನಿಂದ ನಾವು ದೂರ ಇರೋದು ಬಹಳ ಉತ್ತಮ. ಯಾಕಂದರೆ ನಮ್ಮ ಒಂದು ಲಿಸ್ಟಲ್ಲಿ ಸಾವಿರಾರು ಜನ ಇರ್ಬೋದು, ಸಂಬಂಧಿಕರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ಬಟ್ ಆ 1000ರಲ್ಲಿ ಒಂದು ವ್ಯಕ್ತಿ ಮೇಲೆ ನಮಗೆ ಅತಿಯಾದಂಥ ಒಂದು ನಂಬಿಕೆ ಇರುತ್ತೆ. ಆ ಒಂದು ವ್ಯಕ್ತಿನೇ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಲಿಲ್ಲ ಅಂದರೆ, ನಮ್ಮ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಅಥವಾ ಕ್ರಿಟಿಕಲ್ ಸಿಚುವೇಶನಲ್ಲಿ ಆ ವ್ಯಕ್ತಿ ನಮ್ಮೊಟ್ಟಿಗೆ ನಿಲ್ಲಿಲ್ಲ ಅಂದರೆ ಅದು ಹೆಂಗೆ ಪ್ರೀತಿ ಆಗುತ್ತೆ ಅಲ್ವಾ? ಈಗ ನಾನು ತುಂಬ ಇಷ್ಟಪಡೋ ಒಂದು ವಸ್ತು ಬಿದ್ದು ಒಡೆದೋದಾಗ ಏನಾಗುತ್ತೆ, ತುಂಬ ನೋವಾಗುತ್ತೆ. ಯಾಕೆ ಅಂದರೆ ನಾನು ಆ ವಸ್ತುವನ್ನು ಅಷ್ಟೊಂದು ಇಷ್ಟಪಟ್ಟಿದ್ದೆ, ಅದನ್ನು ಅಷ್ಟೊಂದು ಪ್ರೊಟೆಕ್ಟ್ ಮಾಡಿರ್ತೀನಿ. ಸೊ ಅದು ಬ್ರೇಕ್ ಆದಾಗ ನನಗೆ ನೋವಾಗುತ್ತೆ. ಪ್ರೀತಿ ಅನ್ನೋದು ಅಷ್ಟೇ. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ತುಂಬಾ ಇಷ್ಟಪಟ್ಟಿರ್ತಾರೆ, ತುಂಬಾ ಹೊಂದಾಣಿಕೆಯಿಂದ ಇರುತ್ತೆ. ಬಟ್ ಅದು ಬ್ರೇಕ್ ಆದಾಗ ಎಲ್ಲೋ ತುಂಬಾ ಹರ್ಟ್ ಆಗುತ್ತೆ. ಸೊ ಡಿಪ್ರೆಷನ್ಗೆ ಹೋಗೋದು ಬೇಕಾಗಿಲ್ಲ, ಜೀವನ ಅಲ್ಲಿಗೆ ಮುಗ್ದೋಗಲ್ಲ. ನಿಮಗೋಸ್ಕರ ಒಂದು ಕಳ್ಕೊಂಡ್ರೆ ಇನ್ನೊಂದು ಯಾವುದೋ ಅದ್ಭುತವಾದಂಥದ್ದು ನಿಮ್ಮ ಜೀವನದಲ್ಲಿ ಕಾಯ್ದಿರುತ್ತೆ, ಅದು ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದರ ಮೇಲೆ ಬಿಲೀವ್ ಇಟ್ಟು ಮುಂದೆ ಸಾಗಿ. ಸೊ ನಿಮಗೆ ಇದೊಂದು ಮೋಸ ಆಯಿತು ಅಂತ ಜೀವನದಲ್ಲಿ ಯಾವಾಗಲೂ ಮೋಸ ಆಗಲ್ಲ. ಅಂಥ ವ್ಯಕ್ತಿಗಳಿಂದ ದೂರ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಪ್ರೀತಿ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ತುಂಬ ಗೌರವ ಇದೆ. ಪ್ರೀತಿ ಅನ್ನೋದು 2 ಅಕ್ಷರ ಇರ್ಬೋದು, ಬಟ್ 2 ಮನಸ್ಸುಗಳನ್ನು ಸೇರಿಸೋ ಅಂಥ ಒಂದು ಅದ್ಭುತ ಸೇತುವೆ ಅಂತಲೇ ಹೇಳ್ಬೋದು ಪ್ರೀತಿ ಅನ್ನೋದು. ಪ್ರೀತಿ ಆಗಲಿ ಸ್ನೇಹ ಆಗಲಿ ಅವು 2 ಅಕ್ಷರ ಇರೋದು, ಬಟ್ ಅದಕ್ಕಿರುವಂಥ ಶಕ್ತಿ ಇದೆಯಲ್ಲ, ಅದು ಅದ್ಭುತವಾದಂಥದ್ದು. ಹಾಗಾಗಿ ಆ ಥರದ ಒಂದು ಬ್ರೇಕ್ ಡೌನ್ ಆದಾಗ ಅಥವಾ ಯಾರೇ ಡಿಪ್ರೆಷನ್ ಹೋಗೋದು ಬೇಕಾಗಿಲ್ಲ, ಅಲ್ಲಿಗೆ ನಿಮ್ಮ ಲೈಫ್ ನಿಂತೋಗಲ್ಲ. ಮುಂದಕ್ಕೆ ಸಾಗಿ ಆ ಒಂದು ಆಲೋಚನೆಗಳಿಂದ ಆಚೆ ಬನ್ನಿ. ಕ್ರಿಯೇಟಿವ್ ಆಗಿ ಯೋಚಿಸೋದನ್ನು ಕಲೀರಿ, ಕ್ರಿಯೇಟಿವ್ ಆಗಿ ಬದುಕೋದನ್ನು ಕಲೀರಿ. ತಿರಸ್ಕರಿಸಿ ಹೋದವರೇ ನಿಮ್ಮನ್ನು ದಿನ ತಿರುಗಿ ನೋಡಬೇಕು. ಆ ಥರ ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಹೊರತು ಅದೇ ಚಿಂತೆಯಲ್ಲಿ, ಅವನದೇ ಚಿಂತೆಯಲ್ಲಿ, ಅವಳದೇ ಚಿಂತೆಯಲ್ಲಿ ಕೊರಗ್ತಾ ದಯವಿಟ್ಟು ಯಾರೇ ಇರಬೇಡಿ. ಅದು ಲೈಫ್ ಅಲ್ಲ. ಯಾಕಂದರೆ ಇಲ್ಲಿ ನೀವು ಕೊರಗ್ತಾ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ಹ್ಯಾಪಿನೆಸ್ ಕೂಡ ಇರುತ್ತೆ ಕಾರಣ ಅದಕ್ಕೆ. ಸೊ ಅವರ ಹ್ಯಾಪಿನೆಸ್ಗೂ ಕೂಡ ಎಲ್ಲೋ ನಿಮ್ಮ ಒಂದು ಡಿಪ್ರೆಷನ್ನು ಅಡ್ಡಿ ಬರುತ್ತೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ನಿಮಗೆ ಪ್ರೀತಿಸಿದವ್ರು ಮಾತ್ರ ಅಲ್ಲ, ನಿಮ್ಮನ್ನು ಪ್ರೀತಿಸೋರು ನಿಮ್ಮ ಮನೇಲಿ ಇರ್ತಾರೆ. ಅವ್ರಿಗೋಸ್ಕರ ನೀವು ಯಾವುದೇ ಡಿಪ್ರೆಷನ್ ಇಲ್ಲದೆ ಅಥವಾ ಯಾವುದೇ ಟೆನ್ಷನ್ ಇಲ್ಲದೆ ಹೊಸ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಮುಂದಕ್ಕೆ ಸಾಗ್ತಾ ಇರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಪ್ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಆಗುತ್ತೆ. ಆದರೆ ಅದು ನಮ್ಮೊಟ್ಟಿಗೆ ಬಂದರೆ ಅದು ಪ್ರೀತಿ, ನಮ್ಮೊಟ್ಟಿಗೆ ಬರದೇ ಇದ್ದರೆ ಅಲ್ಲಿಗೆ ಅದು ಪ್ರೀತಿ ಅಂತ ಅನಿಸ್ಕೊಳ್ಳಲ್ಲ. ಅದನ್ನು ಪ್ರೀತಿ ಅಂತ ಕನ್ಸಿಡರೇ ಮಾಡಬೇಡಿ. ಸೊ ನಿಮ್ಮ ಕಷ್ಟ ಸುಖ, ನಿಮ್ಮ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಯಾರು ಬಂದು ನಿಮ್ಮನ್ನು, ನೀವು ಇಷ್ಟಪಟ್ಟವ್ರು ಬಂದು ನಿಮ್ಮೊಟ್ಟಿಗೆ ನಿಂತ್ಕೊಂಡು ನಿಮ್ಮ ನೋವನ್ನು ಅವ್ರ ನೋವು ಅಥವಾ ನಿಮ್ಮ ಕಷ್ಟಗಳನ್ನು ಅವ್ರ ಕಷ್ಟಗಳಂತ ಯಾರು ನಿಂತು ಅದನ್ನು ಸಾಲ್ವ್ ಮಾಡ್ತಾರೋ ಅಲ್ಲಿ ನಿಜವಾದ ಪ್ರೀತಿ ಇರುತ್ತೆ. ನಿಮ್ಮ ಕಷ್ಟ ಬಂದಿದೆ ಅಂತ ನಿಮ್ಮನ್ನು ನೋಡಿ ಇನ್ನೇನೋ ಇವಳಿಂದ ನಾನು ಸಫರ್ ಆಗಬೇಕು ಅಥವಾ ಇವನಿಂದ ನಾನು ಸಫರ್ ಆಗಬೇಕು, ಇವನಿಗೆ ನಾನೇನೋ ಹೆಲ್ಪ್ ಮಾಡಬೇಕು, ಇವನ ಜೊತೆ ನಾನು ಸ್ಟ್ಯಾಂಡಾಗಿ ನಿಂತ್ಕೋಬೇಕಂತ ಹೇಳಿ ಕೈ ಕೊಟ್ಟು ಹೋಗೋದನ್ನ ಪ್ರೀತಿ ಅಂತ ಅನ್ನಲ್ಲ.
ಸೊ ಅದು ಪ್ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾವು ಇಷ್ಟಪಟ್ಟವ್ರಿಗೆ ಏನಾದರೂ ತೊಂದರೆ ಆದರೆ ಅವರನ್ನ ನಾವು ಹೇಗೆ ಸೇವ್ ಮಾಡಬೇಕು ಅಂತ ಹೋರಾಟ ಮಾಡ್ತಾರಲ್ವ, ಅದೇ ಪ್ರೀತಿ. ಅಂತಹ ಕಷ್ಟ ಕಾಲದಲ್ಲೇ ಪ್ರೀತಿಸಿದವ್ರನ್ನ ಬಿಟ್ಟು ಹೋಗ್ತಾರಲ್ಲ, ಅದೇನು ಪ್ರೀತಿಸಿದವ್ರು ಬಿಟ್ಟು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಅದು ಪ್ರೀತಿ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕೆಲವ್ರು ನನಗೆ ಕೇಳಿರುವಂಥ ಒಂದು ಪ್ರಶ್ನೆಗೆ ನನ್ನ ಒಂದು ಆನ್ಸರ್, ನನ್ನ ಹಾನೆಸ್ಟ್ ಅಭಿಪ್ರಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.